ರೀ ಕಡಾಡಿ ಕೇಳ್ರಿ ನೀವು ಅದಿರಲಿ ಕೇಳಿ ಈ ಕಡೆ ನನ್ನ ಮಾತು ಕೇಳಿ ನಾವು ನಿಮ್ಗೆ ಹೇಳ್ತಾ ಇರೋದು ನೀವೆಲ್ಲ ಸ್ವಲ್ಪ ಹೇಳಿ ನಮಗೆ 5,600 ಕೋಟಿ ರೂಪಾಯಿ ನಬಾರ್ಡಿಂದ ಬರಬೇಕಾಗಿತ್ತು ರೈತರು ಕೊಡೋದು 4% ಕೊಡ್ತಾರೆ ಕೃಷಿಗೆ ಈ ಸಾರಿ ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ 2,340 ಕೋಟಿ ರೂಪಾಯಿ ಮಾಡಿಬಿಟ್ಟಿದ್ದಾರೆ ಸುಮಾರು 3,260 ಕೋಟಿ ರೂಪಾಯಿ ಕಡಿಮೆ ಆಗೋಯ್ತು 58% ಕಡಿಮೆ ಆಯಿತು ನೀವೆಲ್ಲ ಸ್ವಲ್ಪ ಗಲಾಟೆ ಮಾಡಬೇಕು ಬರೀ ಮಾತಾಡಿದ್ರ ಪ್ರಯೋಜನ ಎಲ್ಲ ಕೊಡಿಸ್ಕೊಡ್ಬೇಕು ಕೊಡಿಸಿ ನಾನು ಈ ನಿರ್ಮಲಾ ಸೀತಾರಾಮನ್ ಕೊಡೋಕ್ಕಾಗಲ್ಲ ಅಂತ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡಿಬಿಟ್ರಿ ಇವತ್ತು ಕೋಆಪರೇಟಿವ್ ಮಿನಿಸ್ಟರ್ ಅಲ್ಲ ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಮಿನಿಸ್ಟರ್ ಕೋಆಪರೇಟಿವ್ ಮಿನಿಸ್ಟರ್ ಏನು ಮಾಡ್ತಾರೆ ಅವ್ರು ಕೊಡ್ಲಿಲ್ಲ ನಾವು ಕೊಡ್ಲಿಲ್ಲ ಅಂತಾರೆ ಇದು ನೋಡಪ್ಪ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡಬೇಕು ನಬಾರ್ಡ್ನವ್ರಿಗೆ ಕೊಡಬೇಕು ಅವರು ನಬಾರ್ಡ್ನವರು ನಮಗೆ ಕೊಡಬೇಕು ಅದಕ್ಕೆ ಕೊಡಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಹೇಳಮ್ಮ ಅಂತ ಹೇಳಿದ್ದೀವಿ ನಾವು ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳಮ್ಮ ತಾಯಿ ಅಂತ ಹೇಳಿದ್ದೀವಿ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ ಬಟ್ ಕೊಡೋಕ್ಕಾಗಲ್ಲ ಅನ್ನೋದ್ರ ಮೊದಲು ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹೇಳಿದ್ರು ಎನಿವೆ ನಾವು ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್ ಅದರಿಂದ ನಾವು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರೈತರಿಗೆ ಸಹಾಯ ಆಗಬೇಕು ಹಾಲು ಉತ್ಪಾದಕರಿಗೆ ಸಹಾಯ ಆಗಬೇಕು ರೇಷ್ಮೆ ಬೆಳೆಗಾರರಿಗೆ ಸಹಾಯ ಆಗಬೇಕು ಆಮೇಲೆ ತರಕಾರಿ ಬೆಳೀತಕ್ಕಂಥವ್ರಿಗೆ ಸಹಾಯ ಆಗಬೇಕು ಕೃಷಿ ಮಾಡ್ತಕ್ಕಂಥವ್ರಿಗೆ ಸಹಾಯ ಆಗಬೇಕು ಹಾಲು ಉತ್ಪಾದಕರಿಗೆ ಸಹಾಯ ಆಗಬೇಕು ರೂರಲ್ ಎಕಾನಮಿ ಹಳ್ಳಿಗಾಡಿನ ಆರ್ಥಿಕತೆ ಬೆಳವಣಿಗೆ ಆಗಬೇಕು ಹಳ್ಳಿಗಾಡಿನ ರೈತರ ಅವರ ಆದಾಯ ಜಾಸ್ತಿ ಆಗಬೇಕು ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವರಿಗೆ ಶುಭವಾಗಲಿ KMFನವರಿಗೆ ಮಿಲ್ಕ್ ಯೂನಿಯನ್ನವರಿಗೆ ಮಿಲ್ಕ್ ಸೊಸೈಟಿಗಳಿಗೆ ಮತ್ತು ಎಲ್ಲ ಡೀಲರ್ಸ್ಗಳಿಗೆ ಅವರಿಗೆಲ್ಲ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ